ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ 5 ಮಾರ್ಕ್ಸ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಈಗ ಆಲ್ರೆಡಿ ಈ ಫ್ಲೈಟ್ ಇಂದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಒಂದು ಬಿಲ್ಡಿಂಗ್ ಅನ್ನ ಹೈಟ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು, ಒಂದು ಟವರ್ ನ ಹೈಟ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು, ಮತ್ತೆ ಅಗೈನ್ ಸ್ಪೀಡ್ ಆಫ್ ದ ಏರೋಪ್ಲೇನ್ ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂತಹ 3 ಪ್ರಾಬ್ಲಮ್ಸ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಅಪ್ಲೈಡ್ ಕ್ವಶನ್ಸ್ ಎಸ್ಪೆಷಲಿ 5 ಮಾರ್ಕ್ ಬರ್ತಕ್ಕಂತಹ ಸೀರೀಸ್ ಏನ್ ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಈ ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. The angle of elevation of a flight from a point on the ground is 60 degree ಅಂತ ಮೆನ್ಷನ್ ಮಾಡಿದ್ದಾರೆ. 60 degree. After 15 seconds of flight, the elevation changes to 30 degree. If the flight is flying at a height of 1500 into square root of 3 meter, find the speed of the plane in ಕಿಲೋಮೀಟರ್ ಪರ್ ಅವರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು, ಒಂದು ಫ್ಲೈಟ್ ಇದೆ. ಆ ಫ್ಲೈಟ್ ಇದೆಯಲ್ಲ, ಇಲ್ಲಿ ಕಾನ್ಸ್ಟೆಂಟ್ ಹೈಟ್ ನಲ್ಲಿ ಮೂವ್ ಆಗ್ತಾ ಇದೆ. ಇಲ್ಲಿ ಗ್ರೌಂಡ್ ನಲ್ಲಿ ಈ ಗ್ರೌಂಡ್ ಇಂದ ಈ ಕಾನ್ಸ್ಟೆಂಟ್ ಹೈಟ್ ಮೂವ್ ಆಗ್ತಾ ಇದೆ. ಸೊ ಇದು ಕಾನ್ಸ್ಟೆಂಟ್ ಹೈಟ್. ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಹೈಟ್ 1500 ಸ್ಕ್ವೇರ್ ರೂಟ್ ಆಫ್ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಪಾಯಿಂಟ್ ಇಂದ, ಯಾವ ಪಾಯಿಂಟ್ ಇಂದ ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ ಪಾಯಿಂಟ್ ಇಂದ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪಾಯಿಂಟ್ ಇಂದ ಇದನ್ನ ಏರೋಪ್ಲೇನ್ ಅನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ನಮಗೆ ಕಾಣಿಸುತ್ತೆ. ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಇದನ್ನ ಅಬ್ಸರ್ವ್ ಮಾಡಿದಾಗ ನಮಗೆ 60 ಡಿಗ್ರಿ ಬರುತ್ತೆ. ಆಫ್ಟರ್ ಫ್ಯೂ ಸೆಕೆಂಡ್ಸ್ ಈ ತರ ಅದು ಮೂವ್ ಆಗುತ್ತೆ. 15 ಸೆಕೆಂಡ್ಸ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಈ ತರ 15 ಸೆಕೆಂಡ್ಸ್ ಅದು ಹಿಂಗ್ ಮೂವ್ ಆಗುತ್ತೆ. ಈ ಮೂವ್ ಆದ ತಕ್ಷಣನೇ ನಮಗೆ ಆಂಗಲ್ ಆಫ್ ಎಲಿವೇಶನ್, ಇದು ಹೈಟ್ ಚೇಂಜ್ ಸೇಮ್ ಇರ್ತೈತಿ. ಹೈಟ್ ಸೇಮ್ ಹೈಟ್ 1500 ಸ್ಕ್ವೇರ್ ರೂಟ್ ಆಫ್ 3 ಮೀಟರ್ ಅಂತಾನೆ ಇರುತ್ತೆ ಹೈಟ್. ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಇದೆಯಲ್ಲ, ಇದು ಆಂಗಲ್ ಆಫ್ ಎಲಿವೇಶನ್ ಏನಾಗುತ್ತೆ ಅಂತಂದ್ರೆ ಚೇಂಜ್ ಆಗುತ್ತೆ. ದಟ್ ಈಸ್ 30 ಡಿಗ್ರಿ ಅಂತ ಬರುತ್ತೆ. ಸೊ ಈಗ ಈ 30 ಡಿಗ್ರಿ ಇದೆಯಲ್ಲ, ಇಲ್ಲಿ 30 ಡಿಗ್ರಿ ಬಂದಿದೆ. ಇಲ್ಲಿ ದಿಸ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಇದು ಚೇಂಜಸ್ ಆಗಿದೆ, ಇದು 30 ಡಿಗ್ರಿ. ಅಂಡ್ ಇಲ್ಲಿ ಎಷ್ಟಿತ್ತು ಅಂತಂದ್ರೆ 60 ಡಿಗ್ರಿ ಅಂತ ಇತ್ತು. ಇವಾಗ ನಾವು ಇಲ್ಲೇನು 15 ಸೆಕೆಂಡ್ಸ್ ಇಲ್ಲಿಂದ ಇಲ್ಲಿ ಮೂವ್ ಆಗಕ್ಕೆ ತಗೊಳ್ತಲ್ಲ ಈ ಟೈಮು, ಈ 15 ಸೆಕೆಂಡ್ಸ್ ಅಲ್ಲಿ ಆ ಸ್ಪೀಡ್ ಆಫ್ ಲೈಟ್, ಸ್ಪೀಡ್ ಆಫ್ ಏರೋಪ್ಲೇನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ನಾವು. ಪ್ಲೇನ್ ಅನ್ನ ಸ್ಪೀಡ್ ಅನ್ನ ಇನ್ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನಿಮಗೆ ನೋಡ್ತಾ ಇರ್ಬೋದು ನೀವು ಕ್ಲಿಯರ್ ಆಗಿ, ಈ ಫ್ಲೈಟ್ ನ ಫಸ್ಟ್ ಏನ್ ಮುಂಚೆ ಇತ್ತಲ್ಲ, ಇದು ಇಲ್ಲಿ ಒಂದು ನೇಮ್ ಕೊಡ್ತೀನಿ, ಇದಕ್ಕೊಂದು ನೇಮ್ ಕೊಡ್ತೀನಿ. ದಿಸ್ ಇಸ್ ಎ, ಇದಕ್ಕೆ ಇ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸಿ ಅಂತ ಇದೆ, ಈ ಸಿ ಪಾಯಿಂಟ್ ಇದೆ. ಅಂಡ್ ಇದಕ್ಕೆ ಬಿ ಅಂತ ಕೊಟ್ಟಿದ್ದೀನಿ. ಅಂಡ್ ಇದು ಡಿ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಮೂವ್ ಆಗುತ್ತಲ್ಲ, ಇದು ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತಲ್ಲ, ಇದು ಡಿ ಪಾಯಿಂಟ್. ಸೊ ಇಲ್ಲಿಂದ ಇಲ್ಲಿ ಮೂವ್ ಆಗೋದಕ್ಕೆ 15 ಸೆಕೆಂಡ್ಸ್ ಅನ್ನ ತಗೊಂಡಿದೆ. ಅದು 15 ಸೆಕೆಂಡ್ಸ್ ತಗೊಂಡಿದೆ. ಇವಾಗ ನೀವು ನೋಡ್ತಾ ಇರಬಹುದು, ಟ್ರಯಾಂಗಲ್ ಎ ಇ ಮತ್ತೆ ಸಿ ಅನ್ನೋ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ನಿಮ್ಗೆ. ಇದು ಕಾನ್ಸ್ಟೆಂಟ್ ಹೈಟ್, ಇದು 1500 ಸ್ಕ್ವೇರ್ ರೂಟ್ ಆಫ್ 3. ಇದು ಸೇಮ್ ಆಗಿರುತ್ತೆ. ಅಂಡ್ ಇದು ಕೂಡ ಕಾನ್ಸ್ಟೆಂಟ್ ಹೈಟ್ 1500 ಸ್ಕ್ವೇರ್ ರೂಟ್ ಆಫ್ 3 ಮೀಟರ್ ಅಂತಾನೆ ಇರುತ್ತೆ. ಸ್ಪೀಡ್ ಬೇಕಪ್ಪ ಅಂತಂದ್ರೆ, ಸ್ಪೀಡ್ ಆಫ್ ದಿಸ್ ಫ್ಲೈಟ್ ಬೇಕು ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಬೇಕು. ನಾವು ಮುಂಚೆನೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ, ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಡಿಸ್ಟೆನ್ಸ್ ನಮಗೆ ಸಿಕ್ತು ಅಂತಂದ್ರೆ ನಾವು ಈಸಿಯಾಗಿ ಇದ್ರದ್ದು ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಆಮೇಲೆ ಅವರು ಟೈಮ್ ಕೊಟ್ಟಿದ್ದಾರೆ, 15 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. 15 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎ ಇಂದ ಹಿಡಿದು ಡಿ ವರೆಗೂ ಬರ್ತಕ್ಕಂತಹ ಈ ಡಿಸ್ಟೆನ್ಸ್ ಸಿಕ್ಕಿ ಅಂತಂದ್ರೆ ನಮಗೆ ನಾವು ಈಸಿಯಾಗಿ ಈ ಏರೋಪ್ಲೇನ್ ಅನ್ನ ನಾವು ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇವಾಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಈ ಬಿ ವ್ಯಾಲ್ಯೂ ಬೇಕು, ಬಿ ಐತಲ್ಲ ಈ ವ್ಯಾಲ್ಯೂ ಬೇಕು. ಸೊ ಇದು ಇಲ್ಲಿಂದ ಇಲ್ಲಿ ಮೂವ್ ಆಗೈತಿ ಅಂತಂದ್ರೆ ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಸೇಮ್ ಇರ್ತತಿ. ಅದಕ್ಕೆ ಬಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ ಮೊದಲು ಸಿ ಇಂದ ಹಿಡಿದು ಬಿ ವರೆಗೂ ಈ ಡಿಸ್ಟೆನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸಿ ಇಂದ ಹಿಡಿದು ಈ ಡಿಸ್ಟೆನ್ಸ್ ಅನ್ನ, ಈ ಡಿಸ್ಟೆನ್ಸ್ ನಲ್ಲಿ ಈ ಇ ಸಿ ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ ಬಿ ವ್ಯಾಲ್ಯೂ ಸಿಗ್ತತಿ. ಬಿ ಈಸ್ ನಥಿಂಗ್ ಬಟ್ ಎ ಡಿಇ, ಸಾರಿ ಡಿ ಎ. ಇಲ್ಲಿ ಐತಲ್ಲ, ಇದು ಎರಡು ಸೇಮ್ ಇರ್ತಾವ. ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಸೇಮ್ ಇರ್ತತಿ. ಅದಕ್ಕೋಸ್ಕರ ಫಸ್ಟ್ ನಾವು ಈ ಬಿ ವ್ಯಾಲ್ಯೂವನ್ನ, ಸಾರಿ ಬಿ ಸಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ಈ ಬಿ ಐತಲ್ಲ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂಥ ಈ ಡಿಸ್ಟೆನ್ಸ್ ಅನ್ನ ಮೊದಲು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು, ಎರಡು ಟ್ರಯಾಂಗಲ್ಸ್ ಕಾಣಿಸ್ತದೆ. ಒಂದು ಟ್ರಯಾಂಗಲ್ ಡಿ ಬಿ
ಮತ್ತೆ ಸಿ ಅನ್ನೋ ಇಲ್ಲಿ ದೊಡ್ಡ ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ ಇದು ಬಿ ಡಿ ಬಿ ಮತ್ತೆ ಸಿ ಅನ್ನೋ ಈ ದೊಡ್ಡ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಎ ಇ ಮತ್ತೆ ಸಿ ಅನ್ನೋ ಈ ಒಂದು ಟ್ರಯಾಂಗಲ್. ಇವೆರಡು ಟ್ರಯಾಂಗಲ್ಸ್ ಗೆ ನಾವೇನ್ ಮಾಡ್ತೀವಿ, ಟ್ಯಾನ್ ಅನ್ನು ಅಪ್ಲೈ ಮಾಡ್ತೀವಿ. ಟ್ಯಾನ್ ಯಾಕೆ ಅಪ್ಲೈ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ಟ್ರಯಾಂಗಲ್ ಅನ್ನು ಎ ಇ ಸಿ ಗೆ ಟ್ರಯಾಂಗಲ್ ಗೆ ನಾನು ಟ್ಯಾನ್ ಥೀಟಾ ಅಪ್ಲೈ ಮಾಡಿದಾಗ ಎ ಡಿವೈಡೆಡ್ ಬೈ ಇ ಸಿ ಅಂತ ಬಂತು. ಇಲ್ಲಿ ನೋಡ್ರಿ ಎ ವ್ಯಾಲ್ಯೂ ಗೊತ್ತೈತೆ ನಮಗೆ. ಎ ವ್ಯಾಲ್ಯೂ ಅನ್ನು ಅವರೇ ಕೊಟ್ಟಿದ್ದಾರೆ, 1500 ಅಂತ ಕೊಟ್ಟಿದ್ದಾರೆ. 1500 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಬರೀತೀನಿ, ಡಿವೈಡೆಡ್ ಬೈ ಇ ಸಿ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಇ ಸಿ ವ್ಯಾಲ್ಯೂ ಅನ್ನು ಹಂಗೆ ಬರ್ಕೊಳ್ಳೋಣ, ಅಥವಾ ಇದನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಡಿಸ್ಟೆನ್ಸ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಯಾವುದು ಇ ಇಂದ ಹಿಡಿದು ಸಿ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅಂಡ್ ಬಿ ಇಂದ ಇದು ಏನೈತಲ್ಲ ಇದು ಸಿ ವರೆಗೂ, ಬಿ ಇಂದ ಸಿ ವರೆಗೂ ಇರ್ತಕ್ಕಂಥ ಈ ಡಿಸ್ಟೆನ್ಸ್ ಅನ್ನ ವೈ ಅಂತ ಕನ್ಸಿಡರ್ ಮಾಡೋಣ. ಇವಾಗ ನಮಗೆ ವೈ ನಲ್ಲಿ ಎಕ್ಸ್ ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಈ ಏನು ಏರೋಪ್ಲೇನ್ ಇಲ್ಲಿಂದ ಇಲ್ಲಿ ಮೂವ್ ಆಗೈತಲ್ಲ ಆ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಈ ಇ ಸಿ ವ್ಯಾಲ್ಯೂ ಅಂತಂದ್ರೆ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಎಕ್ಸ್ ಅಂತ ಬರೆಯೋಣ ಇಲ್ಲಿ. Therefore, tan 60 degree value ಗೊತ್ತೈತೆ ನಮಗೆ. tan 60 degree is equal to root 3 divided by 1500 root 3 divided by x ಅಂತ ಬರಿತೀವಿ. ಇಲ್ಲಿ root 3 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. Therefore, x is equal to ಎಷ್ಟು ಬರುತ್ತೆ ಅಂದ್ರೆ 1500 ಮೀಟರ್ ಅಂತ ಬಂತು. ಅಂದ್ರೆ x ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂಥ ಅಂದ್ರೆ ಇ ಇಂದ ಹಿಡಿದು ಈ ಸಿ ವರೆಗೂ ಇರ್ತಕ್ಕಂಥ ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಬಿ ಇಂದ ಹಿಡಿದು ಸಿ ವರೆಗೂ. ಸೊ ಈಗ ಇನ್ನೊಂದು ಟ್ರಯಾಂಗಲ್ ಕಾಣಿಸ್ತಿದೆ ನೋಡ್ರಿ, ಡಿ ಬಿ ಮತ್ತೆ ಸಿ ಅನ್ನೋ ಒಂದು ದೊಡ್ಡ ಟ್ರಯಾಂಗಲ್ ಕಾಣಿಸ್ತಿದೆ. ಅದಕ್ಕೂ ನಾವು ಟ್ಯಾನ್ ಅಪ್ಲೈ ಮಾಡಬೇಕು. ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್? ಬಿ ಡಿ ಅಂಡ್ ಸಿ, ಬಿ ಡಿ ಸಿ ಅನ್ನೋ ಟ್ರಯಾಂಗಲ್ ನಲ್ಲಿ ಮತ್ತೆ ಸೇಮ್ ನಾವು ಟ್ಯಾನ್ ಅಪ್ಲೈ ಮಾಡ್ತೀವಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಯಾವ್ದೈತಿ ಅಂತಂದ್ರೆ ಬಿ ಡಿ ವ್ಯಾಲ್ಯೂ ಇದೆ, ಬಿ ಡಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಯಾವ್ದೈತಿ ಅಂತಂದ್ರೆ ಬಿ ಸಿ ಅಂತ ಐತೆ. ಸೊ ಬಿ ಸಿ ಅಂತ ಹಿಂಗ್ ಬರೀಬೇಕು. ಬಿ ಸಿ ಅಂತಂದ್ರೆ ನಾವು ಬಿ ಡಿ ವ್ಯಾಲ್ಯೂ ಗೊತ್ತೈತೆ ನಮಗೆ, 1500 ರೂಟ್ 3 ಅದು ಫಿಕ್ಸ್ ಆಗಿದೆ, ಕಾನ್ಸ್ಟೆಂಟ್ ಆಯ್ತು. ಅಂಡ್ ಬಿ ಸಿ ವ್ಯಾಲ್ಯೂ ಐತಲ್ಲ, ಇವಾಗ ನಾವು ವೈ ಅಂತ ತಗೊಂಡಿದ್ವಿ ಅವಾಗಲೇ. ಸೊ ಈ ಬಿ ಸಿ ಪ್ಲೇಸ್ ನಲ್ಲಿ ವೈ ಅಂತ ಬರೀತೀವಿ. ಅಂಡ್ ಥೀಟಾ ವ್ಯಾಲ್ಯೂ ಗೊತ್ತೈತೆ ನಮಗೆ ಎಷ್ಟು, ಈ ಒಂದು ಟ್ರಯಾಂಗಲ್ ಗೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಇದು 30 ಡಿಗ್ರಿ. ದೇರ್ಫೋರ್ tan 30 degree this is equal to 1500 into root 3 divided by y ಅಂತ ಬರೀತೀವಿ. tan 30 degree 1 by root 3 this is equal to 1500 root 3 divided by y. in cross multiplication ಮಾಡೋಣ, ಅವಾಗ ನಮಗೆ y is equal to root 3 into root 3 ಅಂತಂದ್ರೆ root 3 whole square ಬಂದ್ಬಿಟ್ಟು ಅಲ್ಲಿ ಬರೀ 3 ಉಳ್ಕೊಳ್ಳುತ್ತೆ. ಅಂದ್ರೆ 1500 into 3 ಅಂತ ಬರುತ್ತೆ. y is equal to ಎಷ್ಟು ಬರುತ್ತೆ, ಇದು ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ 4500 ಮೀಟರ್ ಅಂತ ಬರುತ್ತೆ. ಸೊ y ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ. y ನಲ್ಲಿ x ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ, ದಟ್ ಈಸ್ ಬಿ ಇ ವ್ಯಾಲ್ಯೂ. ಅಂದ್ರೆ ಬಿ ವ್ಯಾಲ್ಯೂ ಸಿಗುತ್ತೆ, ಇದು ಸಿಕ್ತು ಅಂತಂದ್ರೆ ಇದು ಸೇಮ್ ಇರ್ತೈತಿ, ಇದು ಯಾವುದು ಡಿ ಎ ವ್ಯಾಲ್ಯೂ. ದೇರ್ಫೋರ್ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು 4500 ಮೀಟರ್ ಮೈನಸ್ 1500 ಮೀಟರ್, 3000 ಮೀಟರ್ ಅಂತ ಬರುತ್ತೆ. ಸೊ 3000 ಮೀಟರ್, ಇಲ್ಲಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. 3000 ಮೀಟರ್ ಅಂತ ಬಂತು. ಇಲ್ಲಿ 15 1 15 2 ಕ್ಯಾನ್ಸಲ್ ಮಾಡ್ತೀವಿ, ಎಷ್ಟು ಬರುತ್ತೆ ಇಲ್ಲಿ 200 ಅಂತ ಬರುತ್ತೆ. ಸ್ಪೀಡ್ ಎಸ್ ಇಸ್ ಈಕ್ವಲ್ ಟು 200 ಮೀಟರ್ ಪರ್ ಸೆಕೆಂಡ್ ಅಂತ ಬಂದಿದೆ. ಬಟ್ ನಮಗೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು. ಯಾವ್ದಕ್ ಮಾಡ್ಬೇಕು, ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು. ಹಂಗಾಗಿ ಈ ಬಂದಿರತಕ್ಕಂಥ ಆನ್ಸರ್ ಅನ್ನ 200 ಇಂಟು 18 ಡಿವೈಡೆಡ್ ಬೈ 5 ಅಂತ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 18/5 ಅನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇರ್ತಕ್ಕಂಥದ್ದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಅದನ್ನ 5/18 ಅಂತ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ದೇರ್ಫೋರ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ ಅಂತಂದ್ರೆ ಇಲ್ಲಿ 5 1 5 4 ಕ್ಯಾನ್ಸಲ್ ಮಾಡುತ್ತೆ, ಇದೊಂದು 0 ಬರುತ್ತೆ. ಅಂಡ್ 18 4 ಎಷ್ಟಾಗುತ್ತೆ, 18 4 ಸ್ಪೀಡ್ ಆಫ್ ದಿಸ್ ಫ್ಲೈಟ್ ಈಸ್ 720 ಕಿಲೋಮೀಟರ್ ಪರ್ ಅವರ್ ಅಂತ ನಾವು ಈ ತರ ಯೂಸ್ ಮಾಡ್ಕೊಂಡ್ಬಿಟ್ಟು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅನ್ನ ಯೂಸ್ ಮಾಡ್ಕೊಂಡು ಫ್ಲೈಟ್ ನ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ.